ರೀ ಟೈಮ್ ಬಂದುಬಿಟ್ಟು ಆಲ್ರೆಡಿ 7:30 ಆಗೈತಿ. ನಾ ಈಗ ಎದ್ದೀನಿ. ಮಮ್ಮಿ ಎಲ್ಲ ಕೆಲಸ ಮಾಡತ್ತಾರು. ಬರ್ರಿ ಮಮ್ಮಿ ರಂಗೋಲಿ ಹಾಕು ಅಂತ ಹೇಳ್ಯಾರು. ರಂಗೋಲಿ ಹಾಕಿ ಜಳಕಕ್ಕೆ ಹೋಗೋಣ. ನಿನ್ನೆ ಅಷ್ಟೇ ರಂಗೋಲಿ ತಂದೇನಿ ರೀ. ಮಿನಿ ವಿಡಿಯೋದೊಳಗೆ ನೋಡಿರಿ ನೀವು, ಮಿನಿ ಲಾಗ್ಗಳೊಳಗೆ ನೋಡಿರಿ. ಈಗ ಇಷ್ಟು ಡಬ್ಬದೊಳಗೆ ಕರೆಕ್ಟಾಗಿ ರಂಗೋಲಿನ ಹಾಕ್ತೇನೆ ರೀ. ಎಷ್ಟು ರಂಗೋಲಿ ಬೇಕು ಅಂತ ಇದ್ರೊಳಗೆ ತೊಗೋತೀನಿ. ನನಗೆ ರಂಗೋಲಿ ಕ್ರೇಜ್ ಭಾಳ ಐತ್ರಿ. ಅದಕ್ಕೆ ಇಷ್ಟು ರಂಗೋಲಿ ತೊಗೊಂಬಂದೇನಿ ನಿನ್ನೆ. ಬರ್ರಿ ಏನೇನು ತಂದೇನಿ ಅಂತ ನೋಡೋಣ. ಈ ಎಲ್ಲ ಕಲರ್ಸ್ನು ಒಂದೊಂದು ಡಬ್ಬಿ ಒಳಗೆ ಹಾಕ್ಕೊಂಡ್ರಿ. ರಂಗೋಲಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಬರ್ರಿ ಈಗ ರಂಗೋಲಿ ಹಾಕಿ ಬರೋಣಂತೆ. ಇಲ್ಲಿ ಸಮಯಗಳದಾವ ನೋಡ್ರಿ. ತೆಳಗಂತೂ ಮತ್ತೆ ಭಾಂಡೆ ಸಾಮಾನು ಅದು. ಇವ್ಯಾವು ಈಗ ಹತ್ತಲ್ರಿ, ಇವ್ಯಾವು ತೊಗೊಳಲ್ಲ. ಇವಷ್ಟೇ ಬೇಕಾಗಿತ್ತೆ, ಇವಷ್ಟೇ ತೊಗೊಂಡು. ಇದು ತೊಗೊಲೇನು? ಇದು ತೊಗೊಲಿ. ಇದು ಗೆಜ್ಜಿ ಕೊಡ ಅಂತಾರೆ ನೋಡ್ರಿ. ಇಷ್ಟು ಐಟಮ್ಸೇ ಈಗ ನಾ ಕ್ಲೀನ್ ಮಾಡ್ಬೇಕ್ರಿ. ಎಲ್ಲ ಸಾಮಾನ ತೊಳೆದ್ಬಿಟ್ಟು ಸಿಗ್ತೇನೆ. ಈಗ ಹಿಂಗೈತ್ರಿ. ಈಗ ಪೂಜೆ ಮಾಡಕ್ಕೆ ಶುರು ಮಾಡೇವಿ. ಈಗ ಬೋರ್ ಚಲೋ ಮಾಡೀನಿ. ನೀರು ತುಂಬ್ಕೊಳ್ಳೋಣ ಪೂಜೆ ಮಾಡಕ್ಕೆ. ಈಗ ಹಾಲು ಕಾಸಕ್ಕಿಡೋಣ. ಈಗ ಹಾಲು ಕಾಯ್ತು. ಸ್ವಲ್ಪ ಚಹಾ ಇಡ್ತೇನೆ ರೀ. ಈಗಿಷ್ಟೆಲ್ಲ ಸಾಮಾನು ತಿಕ್ಕಬೇಕು. ನೋಡ್ರಿ ಪೂಜಾ ಕಂಪ್ಲೀಟ್ ಆಗಿತ್ತು ನೋಡ್ರಿ. ಈಗ ಇನ್ನೂ ಸ್ವಲ್ಪ ದೀಪ ಅಂತ ಮಮ್ಮಿ ನೋಡ್ರಿ ಇಲ್ಲಿ ನನಗೆ ಮಮ್ಮಿಗೆ ಉತ್ತಪ್ಪ ರೆಡಿ ಮಾಡಾತ್ತಾಳೆ. ಮ್ಯಾಗಿನ ಕೊತ್ತಂಬರಿ ತಂದಿದ್ದೆ ಅಲ್ರಿ, ಅದನ್ನು ಸೋಸೇನಿ ಮಮ್ಮಿ ಕಟ್ ಮಾಡಿ ಹಾಕ್ತಾಳೆ. ಕಡೆ ಮಾಡಾತ್ತಾಳೆ. ಎಲ್ಲ ಅರೇಂಜ್ ಮಾಡ್ಕೊಂಡಾಳೆ. ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ, ಕೋಸಂಬರಿ ರೆಡಿ ಆಗೈತಿ. ಮತ್ತು ಅಲ್ಲಿ ಇನ್ನೂ ಸ್ವಲ್ಪ ಕಡುಬು ಹುರಿಬೇಕು. ಇಲ್ಲಿ ಸ್ವಲ್ಪ ಹುರಿಯಾಕ್ತಾರೆ. ನೋಡ್ರಿ ಅರ್ಶಿನ ಕುಂಕುಮ ಬರೋರಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಾರ ಮಮ್ಮಿ. ಮಮ್ಮಿ
ಏ ರಾಕಿನ್ ಕಟ್ ಹಾಕೇನ್ ಬರ್ರಿ ಬಾ ಸಾನು ಮಾಡಕ್ಕ ಅದೇ ಹಬ್ಬ ಹರಿದಿನ ತುಂಬ್ಕೊಂಡ್ರಿ ನೀವು ಜಲ್ದಿ ರೆಡಿ ಆಗ್ರಿ ಅವತ್ತು